ನಾವು ಸಿದ್ಧಿ ಒಂದೇ, ಆದರೆ ನಮ್ಮ ಪರಿಸ್ಥಿತಿಗೆ ಆ ಒಂದು ಟೈಮ್ದಲ್ಲಿ ನಮ್ಮನ್ನು ಯಾರು ಆಶ್ರಯ ಮಾಡ್ತಾರೆ ಅವ್ರ ಜೊತೆಯಲ್ಲಿ ಬದುಕಿದ್ದೇವೆ. ನಾವು ಆವಾಗ ಅವರೇ ನನ್ನನ್ನು ಕುರ್ಚಿಯನ್ನು ಕೊಟ್ಟರು, ಅಧ್ಯಕ್ಷ ಮಾಡಿದ್ಲು. ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ನೋಡ್ರಿ, ಈಗ ಕಾಂಗ್ರೆಸ್ ಸರ್ಕಾರದ ಎಸ್ ಟಿ ಆಗಿದ್ದೇವೆ, ಅದು ಫಸ್ಟ್ ಲಾಭ. ಈ ಸರ್ಕಾರದ ಯೋಜನೆಗಳು ಸಿಗ್ತಾ ಇದೆ, ಅದು ಲಾಭ. ಈಗ ನಮ್ಮ ಮಕ್ಕಳು ಯಾರು ಓದಿದ್ದಿದ್ರೆ ಒಂದು ನೌಕರಿ ಸಿಗ್ತದೆ, ಅದು ಲಾಭ. ಒಂದು ನಮಗೆ ಒಂದು ನಮ್ಮ ಮೇಲೆ ದೌರ್ಜನ್ಯ ಎಷ್ಟು ಮಾಡ್ತಾಯಿದ್ರು, ಕೇಳೋರು ಗತಿ ಇಲ್ಲ ಆಗಿತ್ತು. ಇವತ್ತು ನಮಗೆ ಟ್ರೈಬಲ್ ಇದರಲ್ಲಿ ಕೇಳಿಗೊಂದು ಹಕ್ಕು ಸಿಕ್ಕಿದೆ, ಅದು ಲಾಭನೇ ಅಲ್ವಾ. ಮೊನ್ನೆ ನಮ್ಮ ಹುಡುಗನಿಗೆ ಒಬ್ಬರು ಕೊಂದು ಹಾಕಿಬಿಟ್ರು, ಒಂದು ಜಾತ್ರೆಗೆ ಹೋಗಿದ್ದಾಗೆ. ಜಾತ್ರೆ ಒಳ್ಳೆ 23 ವರ್ಷದ ಹುಡುಗ ಹೊಡೆದು ಕೊಂದೇ ಬಿಟ್ಟರು. ನನ್ನ ಹೆಸರು ಲಾರೆನ್ಸ್ ಕೇತನ್ ಸಿದ್ದಿ ಅಂತ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಮಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ಒಂದು ಕೊಟ್ಟಿದ್ದಾರೆ. ಪಕ್ಷದ ಸಿದ್ಧಾಂತ ಒಳಗೆ ಪಕ್ಷದ ಕೆಲಸವನ್ನು ಮಾಡ್ತಾಯಿದ್ದೇನೆ. ಇವತ್ತು ಲೋಕಸಭೆ ಚುನಾವಣೆ ಇದೆ. ನಮ್ಮ ಅಭ್ಯರ್ಥಿ, ನಮ್ಮ ಹೈಕಮಾಂಡ್ ಅವರು ಖಾನಾಪುರ ಕಿತ್ತೂರು ಲೇಡಿ ನಿಂಬಾಳ್ಕರ್ ಅವರನ್ನು ಆಯ್ಕೆ ಮಾಡಿ ಅಭ್ಯರ್ಥಿಯನ್ನು ಬಿಟ್ಟಿದ್ದಾರೆ. ಮೊನ್ನೆ ಅವರು ನಮ್ಮ ಸಿರ್ಸಿಯಲ್ಲಿ ಜಿಲ್ಲಾ ಕಮಿಟಿ ಸಭೆ ಆಯಿತು. ದೇಶಪಾಂಡೆ ಸಾಹೇಬರು, ಜಿಲ್ಲಾ ಅಧ್ಯಕ್ಷರು, ನಮ್ಮ ಸಚಿವ ಅವರು, ಮಂಕಳ ವೈದ್ಯ ಅವರು, ಭೀಮಣ್ಣ ನಾಯ್ಕ ಅವರು, ಸತೀಶ್ ಸೈಲ್ ಅವರು, ಎಲ್ಲ ನಮ್ಮ ಲೀಡರ್ ಮುಖಂಡರು ಎಲ್ಲ ಬಂದಿದ್ದರು. ಸಭೆ ಆಯಿತು, ಒಳ್ಳೆಯ ಸಭೆ ಆಯಿತು. ಆ ಅಮ್ಮನೂ ಬಂದಿದ್ದರು, ಅಭ್ಯರ್ಥಿ ಬಂದಿದ್ದರು, ಒಳ್ಳೆಯ ಸಭೆ ಆಯಿತು. ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸೆಲ್ಲಿನ ಅಧ್ಯಕ್ಷಗಳು ಅಷ್ಟು ಮಂದಿ ನಾವು ಸೇರಿ ಮೀಟಿಂಗ್ ಮಾಡಿ ಅವರು ತಾಲೂಕು ವೈಸ್ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ನಿನ್ನೆ ನಮ್ಮ ಯಲ್ಲಾಪುರ ತಾಲೂಕಲ್ಲಿ ಅವ್ರ ಕಾರ್ಯಕ್ರಮ ಇತ್ತು 11 ಗಂಟೆಗೆ. ಆ ನಂತರ ಮುಂದಗೋಡದಲ್ಲಿ ಇತ್ತು. ನಿನ್ನೆ ನಾನು ಕಾರ್ಯಕ್ರಮ ಹೋಗಬೇಕಂತ ಹೋಗಿದ್ದೆ. ಹೋಗೋಷ್ಟರಲ್ಲಿ ನಮ್ಮ ಒಬ್ಬ ರಿಲೇಷನಿಗೆ ಹಾವು ಕಚ್ಚಿತು ಅಂತ ಸುದ್ದಿ ಬಂತು. ಹಾಗಾಗಿ ನಾನು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಹಳಿಯಾಳು ಹೋಗಿದ್ದೆ. ಹಳಿಯಾಳು ಹೋಗಿ ನಮ್ಮ ಸಮುದಾಯದ ಜೊತೆಯಲ್ಲಿ ಮಾತಾಡಿ ಅವ್ರಿಗೆ ಔಷಧಿ ಎಲ್ಲ ನೋಡಿ ಎಲ್ಲ ಓಕೆ, ಫೈನ್ ಆಗಿದ್ದಾನೆ, ಏನೂ ತೊಂದರೆ ಇಲ್ಲ. ಆವಾಗ ಬಂದ್ವಿ. ಅದು ಅಷ್ಟು ನಾವು ಬರೋ ತನಕ ಅವರು ಮುಂದಗೋಡಕ್ಕೆ ಪಾಸ್ ಆದರು. ಹಾಗಾಗಿ ಒಳ್ಳೆಯ ಅಭಿಪ್ರಾಯ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಇದೆ. ಯಾಕಂದರೆ ಬಡವರಿಗೆ ಒಳ್ಳೆ ಯೋಜನೆಗಳು ಕೊಟ್ಟಿದ್ದಾರೆ. ಅವರು ಹೇಳಿದ್ದನ್ನು, ನುಡಿಗಳನ್ನು ಜಾರಿಗೆ ತಂದಿದ್ದಾರೆ. ಈ ರೀತಿಯ ಯಾರೂ ಕರ್ನಾಟಕದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಯಾವ ಯೋಜನೆ ಈ ರೀತಿ ಮಾಡಿಲ್ಲ. ಈ ಸಿದ್ಧಾಂತಕ್ಕೆ ಜನ ಎಲ್ಲ ನೋಡಿ ಒಳ್ಳೆಯ ಅಭ್ಯರ್ಥಿ ಕೊಟ್ಟಿದ್ದಾರೆ, ಆಯ್ಕೆಯಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಹಾಗಾಗಿ ಕಾರ್ಯಕರ್ತರು ಕಂಡು ಬರ್ತಾಗ ನಾವು ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಎಲ್ಲ ಕಾರ್ಯಕರ್ತರು ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಊಟನ್ನು ಕೇಳಬೇಕು. ಸರ್ಕಾರದ ಯೋಜನೆ ಈ ರೀತಿ ಜನರಿಗೆ ಕನ್ವಿನ್ಸ್ ಮಾಡಬೇಕು. ಇಲೆಕ್ಷನ್ ಅಂದ ಕೂಡಲೇ ಜನ ಈ ಕೈಲಿ ತೊಗೊಳ್ತಾರೆ, ಈ ಕೈಲಿ ಬಿಡ್ತಾರೆ. ಅದು ನೆನಪು ಇಳೋದು ಸ್ವಲ್ಪ ಕೆಲವರು ಇರೋದಿಲ್ಲ. ಒಂದು 50ರಲ್ಲಿ ಒಂದು 20 ಓಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತದೆ. ಆ ಓಟನ್ನು ಕ್ಯಾಚ್ ಮಾಡೋ ಕ್ಯಾಪಸಿಟಿ ಇರಬೇಕು. ಅದು ಕಾರ್ಯಕರ್ತರು ಮಾಡ್ತಾರೆ. ಆ ಕಾರ್ಯಕರ್ತರಿಗೆ ಸರಿಯಾಗಿ ಇವರು ಗುರುತಿಸಿ ಕೆಲಸ ಹಚ್ಚಿದರೆ ಒಳ್ಳೆ ಆಯ್ಕೆಯಾಗುವ ಸಾಧ್ಯತೆ ಇದೆ. ಬಿ ಜೆ ಪಿಯಿಂದ ಮೊದಲೇ ಅನಿಲ್ ಕುಮಾರ್ ಹೆಗಡೆ ಇದ್ದಿದ್ದರು. ಅವರು ಸತತ ಈ ಜಿಲ್ಲೆಗೆ 6 ವರ್ಷ ಆಯ್ಕೆಯಾಗಿದ್ದಾರೆ. ಒಂದು ಸಲ ಶ್ರೀಮತಿ ಮಾರ್ಗರೇಟ್ ಅವರು ನಿಂತಾಗ ಅವರು ಮಾತ್ರ ಅವರನ್ನು ಕೆಡಗಿದರು. ಇಲ್ಲದ್ರೆ ಇಲ್ಲಿ ಅವರನ್ನು ಕೆಡಲಿಕ್ಕೆ ಸಾಧ್ಯತೆ ಇಲ್ಲ. ಒಳ್ಳೆ ಲೇಡಿಯಾಗಿತ್ತು ಮಾರ್ಗರೇಟ್ ಅವರು. ನಾವೆಲ್ಲ ಆವಾಗ ಭಾಳ ದುಡಿದಿದ್ದೇವೆ. ನಮ್ಮ ಕಮ್ಯುನಿಟಿ, ಬೇರೆ ಕಮ್ಯುನಿಟಿ ಭಾಳಷ್ಟು ಒಳ್ಳೆ ದುಡಿದೇವೆ. ಹಗಲು ರಾತ್ರಿ ನಾವು ಮನೆ ಬಿಟ್ಟು ಹೋದವರು ಇಲೆಕ್ಷನ್ ಆದ ನಂತರ ಬಂದಿದ್ದೇವೆ ಮನೆಗೆ. ಆ ರೀತಿ ಅಮ್ಮನ ಜೊತೆಯಲ್ಲಿ ದುಡಿದ್ದೇವೆ. ನಮ್ಮದೊಂದು ಕನಸಿತ್ತು. ನಾವು ಆವಾಗ ತಾಲೂಕ್ ಪಂಚಾಯತಿ ನಿಲ್ಲುವ ಒಂದು ವಿಚಾರ ಇತ್ತು. ತಾಲೂಕ್ ಪಂಚಾಯತ್ ನಿಲ್ಲಬೇಕು ಅಂತ ನನಗೊಂದು ಆಸೆ ಇತ್ತು.
ಈ ಅಮ್ಮ ಇದ್ದರೆ ನಮಗೆಲ್ಲ ಸೀಟ್ ಸಿಗ್ತದೆ ಮತ್ತು ಬಡವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಹೇಳ್ಕೊಂಡು ನಮ್ಮೆಲ್ಲ ಆಸೆಯನ್ನು ನೆರವೇರಿಸಿದೆ. ಒಳ್ಳೆಯ ಅಮ್ಮ ಕೆಲಸ ಮಾಡಿದೆ. ಆವಾಗ ಕಡೆಗೆ ಅವರು ಆಯ್ಕೆಯಾದರು. ಆನಂತರ ನಮಗೆ ತಾಲೂಕ್ ಪಂಚಾಯತಿ ಕ್ಯಾಟಗರಿ ಕೇಳಿದೆವು ನಾವು ಈ ಭಾಗಕ್ಕೆ. ಆವಾಗ ನಾವು ಹಿಂದುಳಿದ ಅ ವರ್ಗದಲ್ಲಿ ಇದ್ದಿದ್ದೇವೆ. ಹಿಂದುಳಿದ ಅ ವರ್ಗದಲ್ಲಿ ನಮ್ಮ ಕ್ಯಾಟಗರಿ ಕೊಡ್ರಿ ಅಂತ ಅಮ್ಮ ಹೇಳಿದಾಗ ಅವರು ಅಲ್ಲಿಂದ ನಮ್ಮ ಕಣ್ಣಿಗಿರಿ ಪಂಚಾಯತಿ ಹಿಂದುಳಿದ ಅ ವರ್ಗದ ಕ್ಯಾಟಗರಿ ಹಾಕಿದರು. ಅದರಲ್ಲೂ ನನಗೆ ತಾಲೂಕ್ ಪಂಚಾಯತ್ ನಿಲ್ಲಕ್ಕೆ ಅವಕಾಶ ಆಯಿತು, ನಿಂತಿದೆ. ನನ್ನ ಎಲೆಕ್ಷನಿಗೆ ಇದು ಮಾಡಲಿಕ್ಕೆ ನನ್ನ ಜೊತೆ ನನ್ನ ಕ್ಷೇತ್ರಕ್ಕೆ 2 ಸಲ ಬಂದರು. ಒಂದು ಸಲ 2 ಕಾರ್ಯಕ್ರಮ ಮಾಡಿದರು. ಅಷ್ಟೇ ಸಾಕಾಯಿತು. ಮತ್ತು ದೇಶಪಾಂಡೆ ಸಾಹೇಬರು ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ ಪಡ್ಕೊಂಡು ನನ್ನ ಕ್ಷೇತ್ರಕ್ಕೆ 3 ಕಡೆ ಕಾರ್ಯಕ್ರಮ ಹಾಕ್ಕೊಂಡ್ರು. ನಾನು ತರಲೇಬೇಕು. ಒಂದು ಸಿದ್ಧಿ ಹುಡುಗನಿಗೆ ಟಿಕೆಟ್ ಕೊಟ್ಟಿದ್ದೇವೆ, ಅವರನ್ನು ತರಬೇಕು ಉದ್ದೇಶದಿಂದ ಅವರು 3 ಸಲ ನನ್ನ ಕ್ಷೇತ್ರಕ್ಕೆ ಬಂದು ಜನದ ಏನು ಕೆಲಸ ನಾವು ಮಾಡ್ಕೊಡ್ತೀವಿ, ಇವ್ರನ್ನ ಓಟ್ ಹಾಕಿ ಅಂತ ಹೇಳಿದಾಗ ಜನ ನನ್ನನ್ನು ಓಟ್ ಹಾಕಿದರು. ನಾನು ಕೂಡ ಬಡತನದಿಂದ ಬಂದರೂ ಕೂಡ ಜನರ ಕೆಲಸ ಅನ್ನೋ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಮಾಡಿದ್ದೇವೆ. ಜನ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು. ನನ್ನನ್ನು ಓಟ್ ಹಾಕಿ ಬಿ ಜೆ ಪಿಯಿಂದ ಮತ್ತು ನನಗಿಂತ 700 ಓಟದಿಂದ ಲೀಡ್ ಕೊಟ್ಟರು. ನಾನು ಅದೇ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶ ಮತ್ತು ನನಗೆ ಒಂದು ಅವಕಾಶ ಆಗಿದೆ ಹೇಳ್ಕೊಂಡು ಆ ಉದ್ದೇಶ ಮೀರಿ ನನ್ನ ನನ್ನ ಕ್ಷೇತ್ರದೊಳಗೆ 5 ವರ್ಷ ನಾನು ಮಲಗಲಿಲ್ಲ. 5 ವರ್ಷ ನಾನು ಮಲಗಲಿಲ್ಲ. ಯಾಕಂದರೆ ನನಗೆ ಅಧ್ಯಕ್ಷ ಕೊಟ್ಟರು, 20 ತಿಂಗಳ ಅಧ್ಯಕ್ಷ ಕೊಟ್ಟರು. 20 ತಿಂಗಳ ಅವಧಿಯಲ್ಲಿ ನಾನು ನನ್ನ ಸಮುದಾಯ ಅಷ್ಟೇ ನೋಡಲಿಲ್ಲ, ಇಡೀ ನನ್ನ ಬ್ರಾಹ್ಮಣ ಇರ್ಬೋದು, ಮರಾಠ ಇರ್ಬೋದು, ಶೂದ್ರ ಇರ್ಬೋದು, ಸಿದ್ಧಿ ಇರ್ಬೋದು, ಗೌಳಿ ಇರ್ಬೋದು, ಅನೇಕ ಜನ ಸಮಸ್ಯೆಗಳನ್ನು ಸ್ಪಂದಿಸಿದ್ದೇನೆ. ಜನ ನನ್ನ ಮೇಲೆ ಒಲವನ್ನು ತೋರಿಸಿದರು. ಮೊದಲೇ ಒಂದು ಸಭೆ ಮಾಡಬೇಕಾದ್ರೆ ಜನ ಬರೋದಿಲ್ಲ ಆಗಿದ್ರು. ಸೆಕೆಂಡು 5 ವರ್ಷ ನಂತರ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬಂತು. ಆವಾಗ ಜನರಲ್ ಲೇಡಿ ಹಾಕಿದರು. ನಾನು ಒಂದು ಮರಾಠ ಲೇಡಿ ಹಾಕಿಸಿದೆ. ಆವಾಗ ಕ್ಯಾಂಡಿಡೇಟ್ ಆಯ್ಕೆ ಮಾಡಿ ಅವರು ಬೇರೆ ಲೇಡ್ಕೆ ಮಾಡಿದ್ರು. ನಾನು ಯಾವ ಬಿಡಲಿಲ್ಲ, ನಾನೇ ಒಂದು ಕ್ಯಾಂಡಿಡೇಟ್ ಹಾಕಿಸಿದೆ. ಕಡೆಗೆ ಆ ಕ್ಯಾಂಡಿಡೇಟನ್ನು ನಿಲ್ಲಿಗೆ ರೆಡಿ ಇಲ್ಲ ಆಗಿದ್ದು. ಅಮ್ಮ ನಾನು ಹೇಳಿದೆ, ನೀ ಏನು 1 ರೂಪಾಯಿ ಖರ್ಚು ಮಾಡೋದು ಬೇಡ, ನಾನು ಕ್ಷೇತ್ರಕ್ಕೆ ದುಡಿದಿದ್ದೇನೆ, ನಮ್ಮ ಜನ ವಿಶ್ವಾಸ ಇದೆ, ನಿನಗೆ ಆರಿಸ್ತಾರೆ, ಅದ್ರ ಬಗ್ಗೆ ನೀ ಅನುಮಾನ ಮಾಡೋದು ಬೇಡ, ನೀ ನಿಲ್ಲೋದೊಂದು ಕೆಲಸ ಮಾಡು, ನೀವು 1 ರೂಪಾಯಿ ಖರ್ಚು ಮಾಡೋದು ಬೇಡ ಅಂತ ಹೇಳಿದೆ. ಆವಾಗ ಅಮ್ಮ ರೆಡಿ ಆದಳು, ನಿಂತಳು. 330 ಓಟದಿಂದ ಆರಿಸಿ ಬಂತು. ಹಾಗಾಗಿ ನನಗೆ ಸಮಾಜದಲ್ಲಿ ಮತ್ತು ಜನತೆಯ ಕೆಲಸ ಮಾಡುವ ಉತ್ಸಾಹ ನನಗಿದೆ. ನಿಮ್ಮ ಸಿದ್ಧಿ ಸಮುದಾಯ ಏನಿದೆ ಈ ಭಾಗದಲ್ಲಿ ಜಾಸ್ತಿ ಇರುವಂಥದ್ದು. ಹೌದು. ಈ ಸಿದ್ಧಿ ಸಮುದಾಯದ ಒಂದು ಈ ಬೇರೆ ಸಿದ್ಧಿ ಸಮುದಾಯದಲ್ಲೇ ಕ್ರಿಶ್ಚಿಯನ್ ಸಿದ್ಧಿಗಳು, ಮುಸ್ಲಿಂ ಸಿದ್ಧಿಗಳು, ಹಿಂದೂಗಳು ಇದ್ದಾರೆ. ಒಟ್ಟಾರೆ ಸಿದ್ಧಿ ಸಮುದಾಯ ಯಾರ ಜೊತೆ ನಿಲ್ತಾ ಇದೆ ಅಥವಾ ಅದು ಒಂದು ಇಂಗಿತ ಏನು ನೀವು ಕಂಡಂಗೆ? ಈಗ ನೋಡಿ, ನಮ್ಮ ಸಿದ್ಧಿ ಸಮುದಾಯ ನಾವು ಸಿದ್ಧಿ ಒಂದೇ, ಆದರೆ ನಮ್ಮ ಪರಿಸ್ಥಿತಿಗೆ ಆ ಒಂದು ಟೈಮ್ದಲ್ಲಿ ನಮ್ಮನ್ನು ಯಾರು ಆಶ್ರಯ ಮಾಡ್ತಾರೆ ಅವ್ರ ಜೊತೆಯಲ್ಲಿ ಬದುಕಿದ್ದೇವೆ. ಆವಾಗ ಬದುಕಿದ ನಂತರ ಒಬ್ಬರು ಕ್ರಿಶ್ಚಿಯನ್ ಆದರು, ಒಬ್ಬರು ಮುಸ್ಲಿಮ್ ಆದರು, ಒಬ್ಬರು ಹಿಂದೂ ಆದರು. ಈ ರೀತಿ ಬದುಕೊಂಡು ಜೀವನ ಮಾಡ್ತಾ ಉಳಿದರು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟಿ ಮಾಡಬೇಕು ನಮ್ಮ ಜನಕ್ಕೆ ಹೇಳ್ಕೊಂಡು ಭಾಳಷ್ಟು ನಮ್ಮ ಲೀಡರ್ಗೆ ಉದ್ಯಾಡ ಮಾಡಿ ಯಾರ ಹತ್ರ ಮಾಡಲಿಕ್ಕಾಗಲಿ. ಆವಾಗ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆದಾಗ ಶ್ರೀಮತಿ ಮಾರಗಟ್ಟೋಳ ಅಮ್ಮ ಅವರು ಈ ಕೆನರಾ ಲೋಕಸಭಾದ ಸದಸ್ಯರು. ನಾವು ಆವಾಗ ಅವರೇ ನನ್ನನ್ನು ಕುರ್ಚಿಯನ್ನು ಕೊಟ್ಟರು, ಅಧ್ಯಕ್ಷ ಮಾಡಿದ್ಲು. ನಾನು ಅವರನ್ನು ನಮ್ಮ ಜನ ಪರಿಸ್ಥಿತಿಯನ್ನು ಹೇಳಿದೆ, ಅವರು ಬಿಡಲಿಲ್ಲ. ಯಾವ ಜಾತಿ ಅಂತ ಸಿದ್ಧಿ ಕಮ್ಯುನಿಟಿ ಒಂದೇ ಅಲ್ಲ, ಎಲ್ಲವರಿಗೆ ಫಸ್ಟ್ ಮಾಡೋಕ್ಕೆ ಪಟ್ಟಿಯನ್ನು ಮಾಡಿದ್ದಾರೆ. ಆವಾಗ ವರ್ಗ 1 ಬರ್ತಿತ್ತು, ಈಗ ಟಿ ಬರ್ತದೆ. ಪರಿಶಿಷ್ಟ ಪಂಗಡದಲ್ಲಿ ನಾವು ಸೇರ್ಪಡೆ ಆಗೋದು 3 ಕಮ್ಯುನಿಟಿ. ಅದು 2001ರಲ್ಲಿ ಅವರೇ ಮಾಡಿದ್ದಾರೆ, ಅಮ್ಮ ಅವರು ಮಾಡಿದ್ದಾರೆ. ಆವಾಗ ಅಲ್ಲಿ ಹೇಳಿದ್ದಾರೆ, ಇವತ್ತು ಜನ ಹೇಳ್ತಾರೆ ಕ್ರಿಶ್ಚಿಯನ್ ಸಿದ್ಧಿ ಜಾಸ್ತಿ ಅದನ್ನು ಮಾಡಿದ್ದಾರೆ. ಇಲ್ಲ, ಮುಸ್ಲಿಂ ಸಿದ್ಧಿ, ಹಿಂದೂ ಸಿದ್ಧಿ ಎಲ್ಲ ಸಿದ್ಧಿನೇ. ಯಾರು ಅಲ್ಲಿ ಮುಸ್ಲಿಮ್ಸ್ ಬೇರೆ, ಕ್ರಿಶ್ಚಿಯನ್ಸ್ ಬೇರೆ, ಹಿಂದೂ ಬೇರೆ ಅಂತ ಯಾರೂ ಮಾಡಲಿಲ್ಲ. ಎಲ್ಲ ನಮ್ಮದು ಊಟ ಉಪಚಾರ ಎಲ್ಲ ಒಂದೇ. ನಮ್ಮ ಮುಖಗಳು ನೋಡಿದ್ರೆ ಗೊತ್ತಾಗ್ತದಲ್ಲ ಸರ್, ಅವು ಜನ ಹೇಳ್ತಾರೆ. ನಮ್ಮ ಚೈತ್ರ, ನಮ್ಮ ಮೂಗ ಮತ್ತು ನಮ್ಮ ಮೂಗನಾಗ ಇದೆಲ್ಲ ನೋಡಿದ್ರೆ, ನಮ್ಮ ಕೂದಲೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಸಮುದಾಯಕ್ಕೆ ನೋಡ್ರಿ, ಈಗ ಕಾಂಗ್ರೆಸ್ ಸರ್ಕಾರದಿಂದ ಟಿ ಆಗಿದ್ದೇವೆ.
ಅದು ಫಸ್ಟ್ ಲಾಭ. ಈ ಸರ್ಕಾರದ ಯೋಜನೆಗಳು ಸಿಗ್ತಾ ಇದೆ, ಅದು ಲಾಭ. ಈಗ ನಮ್ಮ ಮಕ್ಕಳು ಯಾರು ಓದಿದ್ದಿದ್ರೆ ಒಂದು ನೌಕರಿ ಸಿಗ್ತದೆ, ಅದು ಲಾಭ. ಒಂದು ನಮಗೆ ಒಂದು ನಮ್ಮ ಮೇಲೆ ದೌರ್ಜನ್ಯ ಎಷ್ಟು ಮಾಡ್ತಾಯಿದ್ರು, ಕೇಳೋರು ಗತಿ ಇಲ್ಲ ಆಗಿತ್ತು. ಇವತ್ತು ನಮಗೆ ಟ್ರೈಬಲ್ ಇದರಲ್ಲಿ ಕೇಳಿಗೊಂದು ಹಕ್ಕು ಸಿಕ್ಕಿದೆ, ಅದು ಲಾಭನೇ ಅಲ್ವಾ. ಮೊನ್ನೆ ನಮ್ಮ ಹುಡುಗನಿಗೆ ಒಬ್ಬರು ಕೊಂದು ಹಾಕ್ಬಿಟ್ರು, ಒಂದು ಜಾತ್ರೆಗೆ ಹೋಗಿದ್ದಾಗೆ. ಜಾತ್ರೆ ಒಳ್ಳೆ 23 ವರ್ಷದ ಹುಡುಗ ಹೊಡೆದು ಕೊಂದೇ ಬಿಟ್ರು. ಜಾತ್ರೆಗೆ ಹೋದಾಗ ಆ ಹುಡುಗನಿಗೆ, ನಮ್ಮ ಸಿದ್ಧಿ ಹುಡುಗ, ಅವನಿಗೆ ಗಾಡಿ ಅಟ್ಯಾಕ್ ಮಾಡೋ ಮುಂದೆ ಹೋದ ಹೇಳ್ಕೊಂಡು ಅವ್ನು ಗಾಡಿಗೆ ತಾಸಲಿಲ್ಲ, ಏನಿಲ್ಲ. ಪ್ರಜ್ಯೋತ್ ಅಂತ ನಮ್ಮ ಫಿದ್ರು ಸಿದ್ದಿ ಹುಡುಗನಿಗೆ ಒಬ್ಬ BJPಯ ಮುಖಂಡನ ಹುಡುಗ. ಇವತ್ತು ನಾವೆಲ್ಲರಲ್ಲಿ ಮುಖಂಡರು, ಎಲ್ಲ ಮುಖಂಡರು ಸೇರಿಕೊಂಡು ಹೋರಾಟ ಮಾಡಿ ಅವನಿಗೆ ಶಿಕ್ಷೆ ಆಗಬೇಕು, ಆ ನಂತರ ಹೆಣ ಕಿಡ್ತೇವೆ. ಅದನ್ನ ಹೆಣನೇ ಕಿಡ್ಲಿಕ್ಕೆ ಹೋಗಲಿಲ್ಲ. ನಾವು ಒಂದು ರೀತಿ ಹುಚ್ಚರಾಗ್ಬಿಟ್ಟೇವೆ. ಯಾವಾಗ ಯಾರ್ಯಾರು ಬಂದು ಸಂಧಾನ ಮಾಡಿದ್ರು, ಯಾರ್ಯಾರು ಬಂದು ಆಯಿತು ನಾವು ಹಿಡಿತೇವೆ, ಅವ್ರನ್ನ ಮಣ್ಣು ಮಾಡಿ ಬರ್ರಿ, ನಾವು ಮಾಡ್ತೇವೆ ಅಂತ ಹೇಳಿದ್ರು, ನಾವು ಕೇಳಲಿಲ್ಲ. ಅದು ಇವತ್ತು ಅವ ಜೈಲಲ್ಲಿ ಇದ್ದಾನೆ. ಈ ರೀತಿ ಮಾಡಿದ್ದಕ್ಕೆ ಇವತ್ತು ನಮಗೆ ನ್ಯಾಯ ಸಿಕ್ಕದೆ. ಆ ಹುಡುಗನಿಗೆ SC/ST ಇದರಲ್ಲಿ 8 ಲಕ್ಷ ರೂಪಾಯಿ ಸಿಗ್ತಾಯಿದೆ. ಹೇಗೆ ನ್ಯಾಯ ಸಿಕ್ತು? ಅದೇ 8 ಲಕ್ಷ ರೂಪಾಯಿ ಸಿಗ್ತಾಯಿದೆ, ಹೇಳ್ತೀನಿ. 8 ಲಕ್ಷ ರೂಪಾಯಿ ಸಿಗ್ತಾಯಿದೆ ಒಂದು. ಇನ್ನೊಂದು ಅವನಿಗೊಂದು ನೌಕರಿ ಸಿಗ್ತಾಯಿದೆ 2 ಆ ಕುಟುಂಬಕ್ಕೆ. ಇನ್ನೊಂದು ಇವತ್ತು ನಾವು ಪರಿಶಿಷ್ಟ ಪಂಗಡ ಆಗಿದ್ದಕ್ಕೆ, ನಾವು ಹೋರಾಟ ಮಾಡಲಿಕ್ಕೆ ನಮಗೊಂದು ಶಕ್ತಿ ಸಿಕ್ಕಿದ್ದಕ್ಕೆ ಇವತ್ತು ಆ ಮನುಷ್ಯನಿಗೆ ಜೈಲಿಗೆ ಹಾಕಿದರು. ಅದು ನ್ಯಾಯನೇ ಅಲ್ವಾ. ಮುಂದೆ ಏನಾಗ್ತದೆ ನೋಡುವ, ನಾವೆಲ್ಲ ಇದ್ದೇವೆ, ಸರ್ಕಾರ ಇದೆ, ಏನು ಮಾಡ್ತಾರೆ ಏನು ಬಿಡ್ತಾರೆ ಅವ್ರಿಗೆ ಬಿಟ್ಟದ್ದು. ಆದರೆ ಅರೆಸ್ಟ್ ಮಾಡಲಿಲ್ಲ ಆಗಿದೆ. ಅವ ಎಷ್ಟು ಹುಡುಗರು ಹೊಡೆದಿದ್ದಾನೆ, ಯಾರೂ ಮಾಡಲಿಲ್ಲ ಅವನಿಗೆ. ಅಷ್ಟು ದೊಡ್ಡ ಲೀಡರ್ ಅವ. ಅದು ನಮ್ಮ ಸಿದ್ದಿಸ್ ಹಿಡಿದು ಒಳಗೆ ಹಾಕ್ಸಿದ್ದೇವಲ್ಲ, ಈಗ ಜೈಲಲ್ಲಿ ಇದ್ದಾನಲ್ಲ, ಅದು ನ್ಯಾಯ ಅಲ್ವಾ. ಹೀಗೆ ಅಟ್ರಾಸಿಟಿ ಕೇಸಲ್ಲಿ ನಮಗೆ ಒಂದು ನ್ಯಾಯ ಸಿಕ್ಕದೆ. ಇಲ್ಲದ ನಮ್ಮನ್ನು ಮೊದಲೆಲ್ಲ ಎಷ್ಟು ನಮ್ಮ ಜನರಿಗೆ ಎಷ್ಟು ಹೊಡೆದು ಬಡ್ದು ಮಾಡೋದು ಯಾರೂ ಕೇಳಲಿಲ್ಲ, ಯಾರು ಮಾತಾಡಲಿಲ್ಲ. ಯಾರೊಬ್ಬ ಅಲ್ಲಿ ಕಳ್ಳತನ ಮಾಡಿದ್ರೆ ಸಿದ್ದಿ ಹೆಸರು ಹಾಕೋದು, ಯಾರೊಬ್ಬ ಅಲ್ಲಿ ಕೋಣ ಇದು ಚಿಗಿರೆ ಹೊಡೆದ್ರೆ ಸಿದ್ದಿ ಹೊಡೆದ ಅಂತೇಳಿ ತೊಗೊಂಡೋಗಿ ಜೈಲಿಗೆ ತುಂಬಿದ್ದು. ಈ ರೀತಿ ನಡೀತಾ ಇತ್ತು. ಇವತ್ತು ಅದೆಲ್ಲ ಬಂದಾಗದೆ. ಇದು ST ಪರಿಶಿಷ್ಟ ಪಂಗಡದಲ್ಲಿ ಸೇರಿದ್ದಕ್ಕೆ ಒಂದು ಸರ್ಕಾರದ ಹೆದರಿಕೆದಿಂದನೇ ಎಲ್ಲ ವಿಳಂಬ ಆಗಿತ್ತು. ಇದು ನ್ಯಾಯ ಅಲ್ವಾ, ನ್ಯಾಯ. ಈಗ ನಮಗೇನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆದ್ದರಿಂದ ಒಳ್ಳೆಯ ಲಾಭ ಸಿಗ್ತಾಯಿದೆ, ಸರ್ಕಾರ ಕಾರ್ಯಕ್ರಮ ಸಿಗ್ತಾಯಿದೆ. ಈಗ ಎಲ್ಲ ಸಿದ್ದಿಸಿಗೆ ಪ್ರತಿ ತಿಂಗಳ ಫುಡ್ ಕೊಡ್ತಾ ಇದ್ದಾರೆ, ಅದು ಲಾಭ ಅಲ್ವಾ. ಯಾರು ಕೊಡ್ತಾರೆ? ಈ ರೇಷನ್ ದಿನನಿತ್ಯ ಕೊಡೋ ರೇಷನ್ ಬಿಟ್ಟು ಈ ರೇಷನ್ ಕೊಡ್ತಾ ಇದ್ದಾರೆ, ಅದು ಲಾಭನೇ ಅಲ್ವಾ ಪ್ರತಿ ಕುಟುಂಬಕ್ಕೆ. ಈ ಬಜೆಟ್ನಲ್ಲಿ ಮೊದಲೇ 6 ತಿಂಗಳಾಯಿತು. ಈ ಮೊನ್ನೆ ಸಿದ್ದರಾಮಯ್ಯ ಬಜೆಟ್ ಮಾಡೋದಲ್ಲ, ಅದರಲ್ಲಿ 12 ತಿಂಗಳ ಮಾಡಿದ್ದಾರೆ, ಅದು ಲಾಭ ಅಲ್ಲ. ಇವತ್ತು ನಮ್ಮ ಒಂದು ವಿಶ್ವಾಸ ಸರ್ಕಾರ. ಈಗ ಅರಣ್ಯವಾಸಿ ಬಗ್ಗೆ ಬುಡಕಟ್ಟು ಕಾಯ್ದೆ ಬಂತು. ಈ ಅನಂತಕುಮಾರ್ ಹೆಗಡೆ MP ಆದಾಗ ಒಂದು ದಿವಸ ಆದರೂ ಒಂದು ಸಭೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸೋದು ಅಥವಾ ಈ ಜನ ಬಗ್ಗೆ ಒಂದು ದಿವಸನೂ ಮಾಡಲಿಲ್ಲ. ಸಿದ್ದರಾಮಯ್ಯ ಆವಾಗ ಮುಖ್ಯಮಂತ್ರಿ ಇದ್ದಾಗ ವಿಧಾನಸಭೆಯಲ್ಲಿ ಅವರು ಗೆಜೆಟ್ ಪಾಸ್ ಮಾಡಿ ಕಳಿಸಿದ್ರು, ಇಂಥವ್ರು ಕಮಿಟ್ ಮಾಡಿ ಅವ್ರಿಗೆ ಇಂತಿಂಥ ಎಕರೆ ಪಟ್ಟ ಕೊಡತಕ್ಕದ್ದು ಅಂತ ಹೇಳಿದ್ರು. ಇವತ್ತು ಇಲ್ಲಿ ಜಾರಿಗೆ ಬಂದರೂ ಕೂಡ ಕೆಲವು ಕೊಡಲಿಲ್ಲ, ಕೆಲವು ಕೊಟ್ಟಿದ್ದಾರೆ. ಇಲ್ಲಿ ಇರೋರು BJP MLA. ಈಗ ನಮ್ಮ ಶಿರ್ಸಿಯಲ್ಲಿ ನಮ್ಮ ನಾಯಕರು ಇದ್ದಾರೆ. ಎಂಥ ನಾಯಕರವ್ರದ್ದು, ಇವರು ರವೀಂದ್ರ ನಾಯಕರವಳೇ ಇದ್ದಾರೆ. ಅವರು ಅರಣ್ಯ ಹಕ್ಕು ಬಗ್ಗೆ ಹೋರಾಟ ಮಾಡೋದು ನೋಡಿದ್ರೆ, ಮೊನ್ನೆ ಒಂದು ಹೋರಾಟ ಮಾಡೋದು ಶಿರ್ಸಿಯಲ್ಲಿ 1.5 ಲಕ್ಷ ಜನ ಸೇರಿಸಿದ್ದೇವೆ ನಾವು. ಅಷ್ಟು ಜನ ಸೇರಿಸಿ ದೊಡ್ಡ ಸಮಾವೇಶ ಮಾಡಿದ್ವಿ. ನಮ್ಮ ಜಾರಕಿಹೊಳಿ ಸಾಹೇಬರು ಬಂದರು, ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಬಂದರು. ಅದು ನೋಡಿದರೆ ಆ ರೀತಿ ಜನ ಸೇರಿಸಿದ್ದೇವೆ ಅಂದರೆ ಅದು ಎಲ್ಲ ಅರಣ್ಯ ಹಕ್ಕಿನ ವಿಶ್ವಾಸಿಗಳ ಜನ ಅಲ್ವಾ ಅವರು. ಯಾರೆಲ್ಲ ಶೂದ್ರರು, ಮರಾಠ, ಸಿದ್ದಿ, ಕುಳುಂಬಿ ಇಂಥವ್ರೆ, ಯಾರು ದೊಡ್ಡವರು ಯಾರೂ ಇಲ್ಲ ಅದರಲ್ಲಿ, ಅಂಥ ಜನನೇ ಇದ್ದಿದ್ರು. ನೀವು ಆವಾಗ ಟೈಮ್ TV ನೋಡಿರ್ಬೋದು, ಆ ಕಾರ್ಯಕ್ರಮ ಮಾಡಿದ್ದು. ಹಾಗಾಗಿ ಏನು MP ಅದ ಜನಪ್ರತಿನಿಧಿ ಆದವರು ಅದು ಸ್ವಲ್ಪ ಕಾಳಜಿ ಮಾಡಬೇಕು. ಕೆಲವರು ಈ ಅನಂತಕುಮಾರ್ ಹೆಗಡೆದು ಅದು ಬೇರೆ ರೀತಿಯೇ ಇತ್ತು. ಅವರಿಗೆ ಕೆಲಸ ಮಾಡಬೇಕು,
ಅಲ್ಲಿ ಇದು ಆಗಬೇಕು ಅಂತ ಅವರು ಆ ಥರದಲ್ಲ. ಅದು ಅವ್ರದ್ದು ಇದಾನೇ ಬೇರೆ. ಇವತ್ತಿನ ಜನಕ್ಕೆ ಅದೇ ಬೇಕಾಗ್ತದೆ. ಅದರಿಂದ ಅವರು ಆಯ್ಕೆ ಆಗ್ತಾ ಇದ್ದಿದ್ರು. ಈಗೇನಾಗಿದೆ, ಬಿ ಜೆ ಪಿಯಿಂದ ವಿಶ್ವೇಶ್ವರ ಹೆಗಡೆ ಅವರು ಮಾಜಿ ಸಚಿವರು ಹೌದು. ಈ ಭಾಗಕ್ಕೆ ಮೊದಲೇ ಎಮ್ ಎಲ್ ಎ ಕಡೆ ಅವರು ಇದ್ದಿದ್ದರು. 5 ಸಲ ಇಲ್ಲಿ ಎಮ್ ಎಲ್ ಎ ಆದರು. 2 ಸಲ ಸಿರ್ಸಿ ಕ್ಷೇತ್ರಕ್ಕೆ ಎಮ್ ಎಲ್ ಎ ಆದರು. ಈ ಸಲ ಬಿದ್ದರು. ಈಗ ಅವರು ಧಾರ್ಮಿಕವಾಗಿ ಹೊಡಿಲಿಕ್ಕೆ, ನಾವು ಹಿಂದೂ ಅಂದರೆ ನಮ್ಮ ಅವರು, ಕ್ರಿಶ್ಚಿಯನ್ ಆದರೂ ಅವರು ಬೇರೆಯವರು, ಮುಸ್ಲಿಮ್ ಆದರೂ ಅವರು ಪಾಕಿಸ್ತಾನದವರು, ಈ ರೀತಿ ಹೇಳ್ತಾರೆ ಅವರು. ಅದು ಇರೋದೇ. ಆದರೆ ನಮ್ಮ ಸಮುದಾಯ ಹಾಗಿಲ್ಲ. ಹೇಳ್ತಾರೆ, ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿ ಬಿಡ್ತಾರೆ. ಅದು ಬದುಕಬೇಕಲ್ಲ, ಎಲ್ಲದೂ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ 100ರಲ್ಲಿ 100ಕ್ಕೆ 100 ಸರಿ ಇದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ. 100ರಲ್ಲಿ ಒಂದು 10% ಇರೋದೇ ಅದು. ಯಾವ ಸಮಾಜ ಜೊತೆಯಲ್ಲೂ ಕೂಡ 100ಕ್ಕೆ 10% ಅದು ಬಿಸಾಡು ಇರೋದೇ ಅದು. ಅದು ಇದ್ದರೂ ಕೂಡ ಕಾಂಗ್ರೆಸ್ಸಿಗೆ ಒಳ್ಳೆಯ ಅಭಿಪ್ರಾಯ ಇದೆ, ಸಿದ್ದಿಸ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಇನ್ನೊಂದು ತತ್ವ ಇದೆ. ಬಿ ಜೆ ಪಿಯವರು ಒಂದು ಕಡೆ ಅವರು ಬುದ್ಧಿವಂತ ಜೀವಿಗಳು. ಅವರು ತೋರ್ಸಂಗೆ ಮಾಡ್ತಾರೆ, ಒಂದು ಕಡೆ ಹೊಡೆದಂಗೆ ಮಾಡ್ತಾರೆ, ಒಂದು ಕಡೆ ಬಿಸ್ಕಿಟ್ ಕೊಟ್ಟಂಗೆ ಮಾಡ್ತಾರೆ. ಆ ಬಿಸ್ಕಿಟ್ ಕೊಟ್ಟಾಗ ನಮಗೆ ಸಿಹಿ ಆಗ್ತದೆ, ಆ ಕಡೆ ನಮ್ಮ ಪ್ರದೇಶನ ಜಾಸ್ತಿ ಆಗ್ತದೆ. ಅದು ನಮ್ಮ ಸಿದ್ದಿಸೋ ಅಂತ ಇವರು ನಮ್ಮ ಶಾಂತಾರಾಮ್ ಸಿದ್ದಿಸೋ MLC ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ನಮ್ಮ ಸ್ವತಂತ್ರ ಭಾಳ ವರ್ಷದಿಂದ ಒಬ್ಬರಿಗೂ ಮಾಡಲಿಲ್ಲ. ಅಲ್ಲಿ ಹೋದಾಗ, ತತ್ವದಲ್ಲಿ ಹೋದಾಗ ಅವರು ಮುಂದಿದ್ದಾರೆ, ಸಿದ್ಧಾಂತದಲ್ಲಿ ಹೋದಾಗ ಅವರು ಮುಂದಿದ್ದಾರೆ ಬಿ ಜೆ ಪಿಯವರು. ಅದು ಅಲ್ಲ ಅಂತ ಹೇಳಿ ನಾವು ಕೂಡ ಹೇಳಲಿಕ್ಕಾಗೋದು. ಯಾಕಂದರೆ ಕೊಟ್ಟಿದ್ದಾರಲ್ವ. ಒಂದು MLC ಕೊಟ್ಟನ್ನೋದು ಕಡಿಮೆ ಕೆಲಸ. ಅದು ನಮ್ಮ ಸಮಾಜಕ್ಕೆ ಒಂದು MLC ಕೊಟ್ಟನ್ನೋದು ಒಳ್ಳೆ ವಿಧಾನಸಭೆಯಲ್ಲಿ ನಮ್ಮ ಸಮಾಜದ ಏನೂ ಸಿದ್ಧಿ ಕುಟುಂಬದ್ದು ಏನು ಸಮಸ್ಯೆ ಇದ್ದರೂ ಫಂದಿಸಿ ಅವ್ರಿಗೇನು ವ್ಯವಸ್ಥೆ ಮಾಡೋ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮವ್ರು ಮಾಡಲಿಲ್ಲ, ಯಾರಿಗೂ ಮಾಡಲಿ. ನೋಡುವ ದೇವರಿದೆ ಮುಂದೆ, ಯಾರಿಗೆ ಮಾಡ್ತಾರೋ ಬಿಡ್ತಾರೋ ಅಥವಾ ಹೇಗೆ ದುಡ್ತಾರೋ ಗೊತ್ತಿಲ್ಲ. ಹಿರಿಯರಿಗೆ ಬಿಟ್ಟಿದ್ದ ವಿಷಯ ಅದು. ನಾವೆಲ್ಲ ವಿಚಾರ ಮಾಡಿದ್ರೆ ಬಡವ್ರ ಪರವಾಗಿ ಕಾಂಗ್ರೆಸ್ ಇದ್ದೇ ಹೇಳ್ಕೊಂಡು ನಾವು ಕಾಂಗ್ರೆಸ್ ಪರವಾಗಿ ಒತ್ತನ್ನು ಕೊಡ್ತಾ ಇದ್ದೇವೆ. ಈಗ ಅವರು ರಾಮ ಮಂದಿರ ಅಂತಾರೆ, ನಾವು ಈ ಯೋಜನೆ ಬಗ್ಗೆ ಹೇಳ್ತೇವೆ. ರಾಮ ಮಂದಿರ ಬಿ ಜೆ ಪಿ ಹುಟ್ಟಿದ ಮುಂಚೆ ರಾಮ ಇದೆ. ಬಿ ಜೆ ಪಿ ಬಂದಾಗ ರಾಮ ಇರಲಿಲ್ಲ, ಮೊದಲಿಂದನೇ ರಾಮ ಇದೆ. ಅದು ಏನು ಇವತ್ತು ಇಲೆಕ್ಷನ್ ಅನ್ನುವಾಗ ಕೋರ್ಟ್ ಇಲ್ಲಿದೆ, ಯಾರಾದರೆ ಅದು ಕೋರ್ಟ್ ಡಿಸಿಷನ್ ಆಯಿತು, ಇವತ್ತು ಇವರು ಕಟ್ಟಿದ್ದಾರೆ, ಮಾಡ್ತಾಯಿದ್ದಾರೆ. ಅದು ಇವರಿಲ್ಲಾದರೆ ಮಾಡೋದು, JDS ಬಂದರೆ ಅದು ಮಾಡಿಸೋದೆ, ಕಾಂಗ್ರೆಸ್ ಬಂದರೂ ಅದು ಮಾಡಿಸೋದೆ, ಕಮ್ಯುನಿಸ್ಟ್ ಪಕ್ಷ ಬಂದರೂ ಆ ಟೈಮಿನಾಗ ಮಾಡಿಸೋದು. ಕೋರ್ಟ್ ಕೇಸ್ ನಿರ್ಧಾರ ಆದಾಗ ಅದು ಮಾಡಿಸೋದೆ. ಅದು ಒಂದು ನಾವು ಕೊನಿಸ್ ಮಾಡೋದು, ಇದು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಒಂದು ಇಲ್ಲಿ ಯಲ್ಲಾಪುರ ಒಂದು ವಿಷಯ ಹೇಳ್ತೇನೆ, ನಾನು ಹೇಳಬಾರ್ದು, ಅದು ನಾನು ಹೇಳ್ತೇನೆ ನಿಮಗೆ. ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ಸು ಒಬ್ಬ DN ಗಾವ್ಕರ್ ಅಂತ ಒಬ್ಬರು ಇದ್ದರು, 13 ವರ್ಷ ಇದ್ದರು. ಈ ಸಲ VS ಪಾಟೀಲಿಗೆ ಬಿ ಜೆ ಪಿಯಿಂದ VS ಪಾಟೀಲ್ ಕಾಂಗ್ರೆಸ್ಸಿಗೆ ಅಭ್ಯರ್ಥಿ ತೊಗೊಂಡೇವು ನಾವು. ಒಳ್ಳೆಯ ವ್ಯಕ್ತಿ ಹೇಳ್ಕೊಂಡು, ನಮ್ಗೆ ಯಾರೂ ಇರಲಿಲ್ಲ, ನಾವು ಹುಡುಕೋದೇ ಅಂಥವ್ರನ್ನು. ಯಾರು ಓಡಿ ಹೋಗ್ತಾರೆ ಅಂಥವ್ರು ತರಿಸೋದು ನಾವು. ಇವರು ಯಾಕಂದರೆ ಯಾರೋ ಬೆಳೆಸಲಿಲ್ಲ, ಇವರು ಒಳ್ಳೆಯ ಲೀಡ್ರ್ ಯಾರೋ ಬೆಳೆಸ್ಬೇಕಲ್ಲ, ಬೆಳೆಸಲಿಕ್ಕೆ ಆಗಲಿಲ್ಲ. ಆ ಹೆಬ್ಬಾರ್ ಅಂತ ಬೆಳೆಸಿದ್ರು, ಒಳ್ಳೆ ಮಾರ್ಕೆಟ್ ಅವಳನ್ನೇ ತೊಗೊಂಡಿದ್ರು. ಅವರಿಗೆ ಟಿಕೆಟ್ ಕೊಟ್ಟಲು, 3 ಸಲ MLA ಅದ, ಲಾಸ್ಟಿಗೆ ಓಡೋದ. ಸರ್ಕಾರ ಬೆಳೆಸಿ ಓಡೋದ. ಈಗ ವಾಪಸ್ ಬರ್ತಾರೆ. ಈಗ ನಮ್ಗೆ ಅನಿವಾರ್ಯ ಪರಿಸ್ಥಿತಿ, ನಮ್ಮ ಪಕ್ಷಕ್ಕೆ ಅನಿವಾರ್ಯ ಪರಿಸ್ಥಿತಿ ಬೇಕು.